ಅವಕಾಶವನ್ನು ಮೀಸಲಿಟ್ಟು ಈ ಅಧಿವೇಶನದಲ್ಲಿ ಆ ಭಾಗದ ಚರ್ಚೆಗಳಿಗೆ ಕಲಾಪದಲ್ಲಿ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಸಭಾಪತಿಗಳು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ. ಆ ಕಾರಣಕ್ಕಾಗಿ ನಾನು ತಮ್ಮನ್ನು ಅಭಿನಂದಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ. ಮಾನ್ಯ ಸಭಾಪತಿಗಳೇ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸೀಮಿತವಾಗಿ ನಾವು ಮಾತಾಡಬೇಕು ಅಂತ ಹೇಳಿದರೆ ಬಹಳಷ್ಟು ಸಮಸ್ಯೆಗಳಿದೆ. ಅದು ಶಿಕ್ಷಣದ ಸಮಸ್ಯೆ ಇರ್ಬೋದು, ಮಕ್ಕಳಿಗೆ ವಸತಿಯನ್ನು ಹೊಂದಲಿಕ್ಕೆ ಹಾಸ್ಟೆಲ್ಸ್ ಹೊಂದುವಂತಹ ಸಮಸ್ಯೆಗಳಿರ್ಬೋದು, ಉದ್ಯೋಗ ಅವಕಾಶಗಳ ಸಮಸ್ಯೆ ಇರ್ಬೋದು, ಕೈಗಾರಿಕೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು. ಹೀಗೆ ಅನೇಕ ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಆದರೆ ಇವತ್ತು ಪರ್ಟಿಕ್ಯುಲರ್ ಆಗಿ ನೀರಾವರಿ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ನೀರಾವರಿ ಸಮಸ್ಯೆಗಳ ಬಗ್ಗೆ ತಾವು ಸ್ಪಷ್ಟವಾಗಿ ಈ ಒಂದು ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ಹೇಳಿದರು. ನೀರಾವರಿ ಅಂತಿದ್ದ ಹಾಗೆ ಬಹಳಷ್ಟು ನದಿಗಳನ್ನು ನಾವು ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕಾಣ್ತೇವೆ. ಈ ನಮ್ಮ ಮಹದಾಯಿ ಇರ್ಬೋದು, ಮಲಪ್ರಭಾ, ಘಟಪ್ರಭಾ, ಕೃಷ್ಣೆ, ತುಂಗೆ, ಭೀಮಾ, ಹೀಗೆ ಕಾರಂಜ, ಹೀಗೆ ತುಂಗಭದ್ರಾ, ಈ ಎಲ್ಲ ನದಿಗಳನ್ನು ಕೂಡ ನಾವು ನೋಡಿದಾಗ ಅದು ಕೃಷಿಯ ಮೂಲ ದ್ರವ್ಯ. ಭೂಮಿ ಮತ್ತು ನೀರು ಇವೆರಡು ಸಂಯೋಜನೆಗೊಂಡಾಗ ರೈತರು ಬೆಳೆಗಳನ್ನು ಬೆಳೆದು ತಮ್ಮ ಬದುಕಿಗೆ ಆಸರೆಯನ್ನು ಮಾಡಿಕೊಂಡು ಮತ್ತು ನಮ್ಮೆಲ್ಲರಿಗೂ ದೇಶದ, ರಾಜ್ಯದ ಮತ್ತು ಬೇರೆ ಬೇರೆ ದೇಶಗಳಿಗೂ ಕೂಡ ನಾವು ಆಹಾರಗಳನ್ನು ಕಳಿಸುವಂಥ ಸಾಮರ್ಥ್ಯವನ್ನು ಇವತ್ತೊಂದು ದಿವಸ ಬೆಳೆಸ್ಕೊಂಡಿದ್ದೀವಿ. ಸ್ನೇಹಿತರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪರಿಹಾರಗಳನ್ನು ಇವತ್ತು ನಾವೇನು ಹುಡುಕ್ತಾ ಇದ್ದೀವಿ, ಕಾರ್ಯಕ್ರಮಗಳು ಏನೇನಾಗಿದೆ, ಯೋಜನೆಗಳು ಏನೇನು ಬಂದಿದೆ, ಇನ್ನೂ ಏನು ಬರಬೇಕಾಗಿದೆ ಅನ್ನೋದ್ರ ಕಡೆ ಬೆಳಕು ಚೆಲ್ತಾರೆ ಅಂತ ನಾವು ಬಹಳ ನಿರೀಕ್ಷೆ ಮಾಡಿದ್ವಿ. ಏನೂ ಆಗಿಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲವೂ ಶೂನ್ಯ ಅನ್ನುವಂಥ ಮಾತಿನ ಅರ್ಥದಲ್ಲಿ ಮಾತಾಡಿದರು. ಈ ಭಾಗದಲ್ಲಿ ಅಲ್ಲಿ ಕಾವೇರಿ ಜಲಾಶಯ ಬಹಳ ದೊಡ್ಡ ಜಲಾಶಯ ಆಗ್ತದೆ. ಈ ಭಾಗಕ್ಕೆ ಬಂದರೆ ಕೃಷ್ಣ ಆಲ್ಮಟ್ಟಿ ಡ್ಯಾಮ್ ಅಂತ ನಾವೇನು ಕರಿತೀವಿ, ಅದು ಬಹುದೊಡ್ಡ ಜಲಾಶಯ ಆಗ್ತದೆ. ಅಲ್ಲ, ಜಲಾಶಯಗಳು ಬಂದರೆ ಆಮೇಲೆ ತುಂಗಭದ್ರಾ ಜಲಾಶಯ. ಹೀಗೆ ಈ ಒಂದು ಜಲಾಶಯಗಳ ನಿರ್ಮಾಣವನ್ನು ನೋಡುವಾಗ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ಮೇಲ್ದಂಡೆ, ಅಪರ್ ಕೃಷ್ಣಾ ಪ್ರಾಜೆಕ್ಟ್ ಅದು ಬರದೇ ಹೋಗಿದ್ರೆ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟು ದೊಡ್ಡ ರೀತಿಯ ಕಬ್ಬು ಬೆಳೆಗಾರರು, ತೋಟಗಾರಿಕೆ ಬೆಳೆಗಾರರು ಇರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇನ್ನೂ ಹೆಚ್ಚು ಬೆಳೆಗಳಿಗೆ, ಭೂಮಿಗೆ ನೀರು ಹರಿಸಬೇಕಾದಂತಹ ಬೇಡಿಕೆ ಮತ್ತು ಅಗತ್ಯತೆ ಬಹಳ ಅಗಾಧವಾಗಿದೆ. ಆದರೂ ಇಂತಹ ಒಂದು ಕೆಲಸವನ್ನ ಮಾಡಬೇಕಾದ್ರೆ ನಮ್ಮ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1964 ಮೇ 22ನೇ ತಾರೀಕು ಈ ಬೃಹತ್ ಯೋಜನೆಗೆ ಚಾಲನೆಯನ್ನ ನೀಡಿದರು. ಇದು ಚಾಲನೆ ನೀಡಿ 60 ವರ್ಷಗಳಾಗಿದೆ. ಮೊದಲನೇ ಹಂತ, ಎರಡನೇ ಹಂತದ ಯೋಜನೆಗಳು ಮುಗಿದು ಅದರ ಫಲವನ್ನ ಇವತ್ತಿನ ದಿವಸಕ್ಕೆ ನಾವು ಕಾಣ್ತಾ ಇದ್ದೇವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ಪ್ರಧಾನ ಮಂತ್ರಿಗಳಾಗಿದ್ದವರು, ನಮ್ಮ ಕಾಂಗ್ರೆಸ್ ಪಕ್ಷದ ಧುರೀಣರೂ ಆಗಿದ್ದಂಥವರು, ಕರ್ನಾಟಕಕ್ಕೆ ಬಹುದೊಡ್ಡ ಕೊಡುಗೆಯನ್ನ ಕೊಟ್ಟರು. ಅದಕ್ಕೆ ಪೂರಕವಾಗಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀಯುತ ದಿವಂಗತ ನಿಜಲಿಂಗಪ್ಪನವರು ಇದಕ್ಕೆ ಬಹಳ ಮುಖ್ಯ ಕಾರಣಕರ್ತರಾಗ್ತಾರೆ.
ಅವರನ್ನು ನಾವು ಇವತ್ತು ನೆನೆಸ್ಕೋಬೇಕು. ಅವರನ್ನು ನೆನೆಸ್ಕೊಳ್ದೇನೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ನಿಜಲಿಂಗಪ್ಪ ಅವರಿಗೆ ನಾವು ಮಾಡ್ತಕ್ಕಂಥ ಬಹುದೊಡ್ಡ ಒಂದು ಅವಮಾನ ಅಪಮಾನ ಆದಂಗೆ ಆಗ್ತದೆ ಅಂತ. ಯಾಕೆಂದ್ರೆ ಇವತ್ತಿನ್ನೂ ಆಗೋದು ಬಹಳ ಇದೆ, ಬಹಳಷ್ಟು ಆಗಬೇಕಾಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈ ರಾಜ್ಯದಲ್ಲಿ ಟೋಟಲ್ ಆಗಿ ಸುಮಾರು ಒಂದು 26 ಡ್ಯಾಮ್ಗಳಿದಾವೆ. ಬ್ರಿಟಿಷ್ನವ್ರು ಕಟ್ಟಿದ ಒಂದೇ ಡ್ಯಾಮ್, ಮೈಸೂರು ಮಹಾರಾಜರು ಕಟ್ಟಿದ ಒಂದೇ ಡ್ಯಾಮ್. ಬ್ರಿಟಿಷರು 5 ಡ್ಯಾಮ್ ಕಟ್ತಾರೆ, ಕಾಂಗ್ರೆಸ್ನವರು 20 ಡ್ಯಾಮ್ ಕಟ್ತಾರೆ. ಇದನ್ನ ನೆನೆಸ್ಕೋಬೇಕಲ್ಲ, ಇದನ್ನ ನಾವು ನೆನೆಸ್ಕೊಳ್ಬೇಕು. ಈ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಸಿನ ಕೊಡುಗೆ ಬಹಳ ದೊಡ್ಡ ರೀತಿಯಲ್ಲಿ ಇದೆ. ಇದನ್ನ ನೆನೆಸ್ಕೊಳ್ತಾನೆ ಇನ್ನೂ ಆಗ್ಬೇಕಾಗಿದೆ. ಮಹದಾಯಿ ನ್ಯಾಯಾಧಿಕರಣ ನಿಗದಿ ಮಾಡಿದ ಕರ್ನಾಟಕದ ಪಾಲಿನ ನೀರು ಬಳಕೆಗೆ ಅಡ್ಡಿಯಾಗಿರುವ ಪರಿಸರ ಇಲಾಖೆ ಮತ್ತು ವನ್ಯಜೀವಿ ಮಂಡಳ ಅನುಮತಿ ಇದುವರೆಗೆ ಯಾಕೆ ಸಿಕ್ಕಿಲ್ಲ? ಇದನ್ನು ಕೊಡಬೇಕಾಗಿರೋರು ಯಾರು ಮಹಾಸಭಾಪತಿಗಳೇ? ಇದಕ್ಕೆ ಅಡಚಣೆ ಆಗಿರೋದಾದ್ರೂ ಏನು? ಯಾಕೆ ಆ ಅಡಚಣೆಯನ್ನ ನಿವಾರಣೆ ಮಾಡಬಾರ್ದು? ಕೇಂದ್ರ ಸರ್ಕಾರ ಈ ಒಂದು ವಿಚಾರವಾಗಿ ಮುಂದೆ ಬಂದು ಇದನ್ನ ಬಗೆಹರಿಸಿಕೊಟ್ರೆ ಈ ಭಾಗದ ಜನಗಳಿಗೆ ಬಹುದೊಡ್ಡ ಅನುಕೂಲ ಆಗ್ತದೆ. ಉತ್ತರ ಕರ್ನಾಟಕದ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗಳು ಬಹಳ ದೊಡ್ಡ ರೀತಿಯಲ್ಲಿ ಪರಿಹಾರ ಸಿಕ್ಕು ಈ ಭಾಗದ ಜನಗಳಿಗೆ, ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹಿಡ್ಕೊಂಡು ಎಲ್ಲವಕ್ಕೂ ಕೂಡ ಅನುಕೂಲ ಆಗ್ತದೆ. ಆ ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ಕೂಡಲೇ ಇಂತಹ ಯೋಜನೆಗಳ ಕಡೆ ಲಕ್ಷ್ಯ ಕೊಟ್ಟು ಅದನ್ನ ಬಗೆಹರಿಸ್ಕೊಡ್ತಕ್ಕಂತಹ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಾನು ನಮ್ಮ ಉತ್ತರ ಕರ್ನಾಟಕದ ಈ ಭಾಗದ ಜನರ ಪರವಾಗಿ ಒತ್ತಾಯವನ್ನ, ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ. ಹಾಗೆ ನಾವು ತುಂಗಭದ್ರಾ ಜಲಾಶಯಕ್ಕೆ ಬಂದ್ರೆ, ನಾನು ಈ ಬಾರಿ ಒಂದು ಕ್ರೆಸ್ಟ್ ಗೇಟ್ ಹಾಳಾಯಿತು, ಬಹಳ ದೊಡ್ಡ ಆತಂಕಕ್ಕೆ ಕರ್ನಾಟಕದ ಜನತೆ ನಾವೆಲ್ಲರೂ ಕೂಡ ಗಾಬರಿಯಾಗಿದ್ವಿ, ಏನಾಗುತ್ತೋ ಏನೋ ಅಣೆಕಟ್ಟು ಅಂತ ಹೇಳಿ. ನಾನು ನಮ್ಮ ಸಚಿವರಾದಂತಹ DK ಶಿವಕುಮಾರ್ ಅವ್ರನ್ನ ಅಭಿನಂದಿಸ್ತೇನೆ. ಬಹಳ ದೊಡ್ಡ ಒಂದು ಶಕ್ತಿ ಅವರು ಇಮ್ಮಿಡಿಯೇಟ್ ಆಗಿ ಅದನ್ನ ನಮ್ಮ ತಾಂತ್ರಿಕ ಎಕ್ಸ್ಪರ್ಟ್ಸ್ ಅಂತೀವಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಅದನ್ನ ಮತ್ತೆ ಮರುನಿರ್ಮಾಣ ಮಾಡಿ ಆತಂಕವನ್ನ ನಿವಾರಣೆ ಮಾಡಿದ್ರಲ್ಲ, ಅದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂಥದ್ದು. ಹೂಳು ಎತ್ತಬೇಕು, ತುಂಗಾ ನದಿಯಲ್ಲಿ ಇರ್ತಕ್ಕಂಥ ಹೂಳನ್ನ ಎತ್ತಿದ್ರೆ ಬಹಳ ದೊಡ್ಡ ಅನುಕೂಲ ಆಗ್ತದೆ, ಬಹಳ ದೊಡ್ಡ ಕೆಲಸ ಆಗಬೇಕು ತುಂಗಾಭದ್ರದ್ದು. ಇನ್ನು ಭದ್ರಾ ಯೋಜನೆ, ಇದು ಒಂದು ರಾಜ್ಯ ಯೋಜನೆಯೋ ರಾಷ್ಟ್ರೀಯ ಯೋಜನೆಯೋ ಹೇಳಿ ಮಹಾಸಭಾಪತಿಗಳು. ಭದ್ರಾ ಯೋಜನೆ ಒಂದು ರಾಷ್ಟ್ರೀಯ ಯೋಜನೆ ಅಂತಾಗಿದೆ, ರಾಷ್ಟ್ರೀಯ ಯೋಜನೆ. ಅಲ್ಲ, ಅದನ್ನೇ ಹೇಳ್ತಿದ್ದೀನಿ, ರಾಷ್ಟ್ರೀಯ ಯೋಜನೆ ಅಂತ ಹೇಳಿ 5,300 ಕೋಟಿಗಳನ್ನ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ರು. ಆದ್ರೆ 1 ರೂಪಾಯಿ ಕೂಡ ಬರಲಿಲ್ಲ ಅಂತಕ್ಕಂಥದ್ದು ಒಂದು ವಿಷಾದನೀಯವಾದಂತಹ ಒಂದು ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅದನ್ನ ಬಿಡುಗಡೆ ಮಾಡಿದ್ರೆ ಕೆಲಸ ಶುರುವಾಗ್ತವೆ, ಭೂಸ್ವಾಧೀನ ಪ್ರಕ್ರಿಯೆ ಆರಂಭ ಆಗತ್ತೆ, ಕಾಲುವೆಗಳ ಒಂದು ಮ್ಯಾಪಿಂಗ್ ಮಾಡಿ ಅದರ ಕೆಲಸಗಳು ಶುರುವಾಗತ್ತೆ. ಅದಕ್ಕೆ ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಹಣ. ಏನು ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯದ ಭದ್ರಾ ಯೋಜನೆ ಮೇಲೆ ಕಳಕಳಿಯನ್ನ ಹೊಂದಿದಾರೋ, ಏನು ಹಣವನ್ನ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿದಾರೋ, ಅವರ ಬದ್ಧತೆ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ. ಬದ್ಧತೆಯನ್ನ ನಾವು ಕೂಡ ಕಾಯ್ತಾ ಇದ್ದೇವೆ. ಆದಷ್ಟು ಶೀಘ್ರವಾಗಿ ನಮಗೆ ಆ ಹಣ ಮುಟ್ಲಿ, ನಮ್ಮ ಕೈ ಸೇರ್ಲಿ, ನಮ್ಮ ಜನಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದನ್ನ ನಾವು ಕೇಳ್ತಾ ಇದ್ದೇವೆ. ಇನ್ನು ಈ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಬಂದ್ರೆ, ಮನೆ ಸಭಾಪತಿಗಳೇ, ಈ ಒಂದು ಯೋಜನೆ ಬಹಳ ಒಂದು 60 ವರ್ಷಗಳಿಂದಲೂ ಕೂಡ ಈ ಯೋಜನೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಒಂದಷ್ಟು ಪರಿಹಾರ ಸಿಕ್ಕಿತು ಅಂದ್ರೆ ಯಾವಾಗ 173 TMC ಅಂತೇನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದ ನಂತರದಲ್ಲಾಯ್ತು ಹಂಚಿಕೆ. ಆಗ 201 ಗ್ರಾಮಗಳು
ಇದರಿಂದ ಬಾಧಿತ ಆಯಿತು. 187 ಗ್ರಾಮಗಳು ಮುಳುಗಡೆ ಆಯಿತು ಅವತ್ತಿನ ಕಾಲಕ್ಕೆ. ಸುಮಾರು 15.36 ಲಕ್ಷ ಎಕರೆಗಳಿಗೆ ನೀರಾವರಿ ಬರುವಂಥದ್ದಾಯಿತು. ಇದಕ್ಕೆ ನಾನು ನಿಜಕ್ಕೂ ಕೂಡ ಬಹಳ ಸಂತೋಷ ಪಡ್ತೇನೆ. ನೀರು ಹರಿದಿದ್ದಕ್ಕೆ, ಬಾಧಿತರಾದದ್ದು ಮತ್ತು ಪರಿಹಾರ ತಗೊಂಡಿದ್ದು ಅವರ ತ್ಯಾಗದ ಸಂಕೇತವಾಗಿಯೇ, ಅವರ ತ್ಯಾಗ, ಜನಗಳ ತ್ಯಾಗ, ರೈತರ ತ್ಯಾಗ, ಇದರಿಂದಾಗಿ ನೀರು ಹರಿತು ಕೂಡ. ಬರೀ ಸರ್ಕಾರ ಒಂದೇ ಮಾಡ್ತು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಅವರ ತ್ಯಾಗವೂ ಕೂಡ ಇದರಲ್ಲಿದೆ. ಸೊ ಹಾಗಾಗಿ ಅವರೆಲ್ಲರ ತ್ಯಾಗದಿಂದ ಇಷ್ಟು ಹರಿತು. ಅದು ಮೊದಲನೇ ಹಂತದ್ದು ಆಲ್ಮೋಸ್ಟ್ 1-2 ಹಂತದಲ್ಲಿ ಮುಕ್ತಾಯ ಆಗಿದೆ. ಇದರಿಂದಲೇ ಈ 2 ಹಂತಗಳಲ್ಲಿ ಆಲ್ಮಟ್ಟಿ ಡ್ಯಾಮು, ನಾರಾಯಣಪುರ ಡ್ಯಾಮು ಇವೆಲ್ಲ ನಿರ್ಮಾಣ ಆಯಿತು. ಹಿಡಕಲ್ ಡ್ಯಾಮು, ನಾರಾಯಣಪುರ ಡ್ಯಾಮು ಮತ್ತು ಆಲ್ಮಟ್ಟಿ ಡ್ಯಾಮು ಈ ಥರದ್ದೆಲ್ಲ ನಾವು ನೋಡಿದಾಗ ತುಂಬ ಖುಷಿ ಆಗ್ತದೆ, ಹೆಮ್ಮೆ ಅನಿಸುತ್ತೆ. ನಮ್ಮ ಕಾಂಗ್ರೆಸ್ಸಿನ ಕಾಲದಲ್ಲಿ ಇಂತಿಂಥ ದೊಡ್ಡ ದೊಡ್ಡ ಕೆಲಸಗಳು ಆದ್ವಲ್ಲಪ್ಪ ಅಂತ ಎದೆ ತಟ್ಟಿ ಹೇಳ್ಕೊಳ್ಬೇಕು ಅನಿಸುತ್ತೆ. ಮಾನ್ಯ ಸಭಾಪತಿಗಳೇ, ಈಗ 3ನೇ ಹಂತ, ಈ 3ನೇ ಹಂತದ್ದೇ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ. ಇದು ಅನುಷ್ಠಾನಗೊಳ್ಬೇಕು ಅಂತಂದ್ರೆ ಹೆಚ್ಚುವರಿಯಾಗಿ ನಮಗೆ 130 TMC ನೀರು ಬರ್ತದೆ. ಇದರಿಂದ ಸುಮಾರು 15 ಲಕ್ಷ ಎಕರೆ ಜಮೀನು ನೀರಾವರಿಗೆ ಕವರ್ ಆಗ್ತದೆ. ಇದು ಆಗಬೇಕು ಅಂತ ಹೇಳಿದ್ರೆ ಬಹಳಷ್ಟು ಹೋರಾಟಗಳು ನಡೀತಾ ಇದೆ. ಶೀಘ್ರಗತಿಯಲ್ಲಿ ಆಗಬೇಕು, ಬೇಗ ಮುಗಿಸ್ಬೇಕು. ಅವ್ರದ್ದೇನು ತಪ್ಪಿಲ್ಲ ಇದರಲ್ಲಿ. ಅವ್ರ ಬೇಡಿಕೆ ಬಹಳಷ್ಟು ಬೇಗ ಆದಷ್ಟು ಹಣದ ಒಂದು ಬಹಳ ದಿವಸ ಬಿಟ್ಟಷ್ಟು ಹಣ ಹೆಚ್ಚಿಗೆ ಬೇಕಾಗ್ತದೆ. ಬಹಳ ಬೇಗ ಮುಗಿಸಿದ್ರೆ ಹಣ ಕಡಿಮೆಯಲ್ಲೇ ಖರ್ಚಾಗ್ತದೆ. ಎರಡು ಸರ್ಕಾರಕ್ಕೂ ಒಳ್ಳೇದೆ, ಅವ್ರಿಗೂ ಒಳ್ಳೇದೆ. ಅವರ ಬೇಡಿಕೆಗಳಿದೆ. ಈಗ ಸುಮಾರು 20 ಹಳ್ಳಿಗಳ 23,033 ಕಟ್ಟಡಗಳು, ನಗರದಲ್ಲಿ 2,330 ಕಟ್ಟಡಗಳು ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಇವು ಎಲ್ಲವೂ ಕೂಡ ಆಗಬೇಕಾಗಿದೆ. ಇದರಿಂದ ಸುಮಾರು ಗ್ರಾಮೀಣ ಭಾಗದಲ್ಲಿ 1.17 ಲಕ್ಷ ಜನರಿಗೆ ಬಾಧಿತರಾಗ್ತಾರೆ. ನಗರದಲ್ಲಿ 3,600 ಜನಸಂಖ್ಯೆ ಬಾಧಿತರಾಗ್ತಾರೆ. ಇದಕ್ಕೆ ಅವ್ರು ತಯಾರಾಗಿದ್ದಾರೆ. ನಮ್ಮ ಭಾಗದ ಬಾಗಲಕೋಟೆಯ ಜನ ತಯಾರಾಗಿದ್ದಾರೆ. ನೀರು ಬಂದರೆ ಸಾಕು, ನೀರು ಹರಿದ್ರೆ ಸಾಕು, ನಮ್ಮ ಭೂಮಿ ಹಸನಾದ್ರೆ ಸಾಕು, ನಮ್ಮ ಭೂಮಿಲಿ ಹಸಿರು ಬಂದರೆ ಸಾಕು. ಆದರೆ ಆದಷ್ಟು ಶೀಘ್ರವಾಗಿ ಆಗಬೇಕು. ನಾನು ವಾಸಣ್ಣ ದೇಸಾಯಿ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಬಾಗಲಕೋಟೆಯ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬೇಗ ಮುಗಿಬೇಕು ಅನ್ನೋ ಒತ್ತಾಸೆಯಾಗಿ ರೈತರನ್ನ ಸಂಘಟನೆ ಮಾಡಿ ಹೋರಾಟಕ್ಕೆ ಹಚ್ಚಿದವರೇ ಆ ಮಹನೀಯರು. ಇವತ್ತು ಅವರಿಲ್ಲ, ಅವರನ್ನ ನಾನಿಲ್ಲಿ ನೆನಪು ಮಾಡ್ಕೊಳ್ತೇನೆ. ಅವರ ಜಾಗದಲ್ಲಿ ಅವರ ಪುತ್ರ ಅದ್ರುಶಪ್ಪ ಅವರ ನೇತೃತ್ವದಲ್ಲಿ, ಅಜಯ್ ಕುಮಾರ್ ಸರ್ನಾಯ್ಕರ ನೇತೃತ್ವದಲ್ಲಿ, ಕೋರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟಗಳಲ್ಲಿ ನಡೀತಾ ಇದೆ. ಒಂದೇ ಹಂತದಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ರಿ ಅಂತಕ್ಕಂಥ ಬೇಡಿಕೆ ಇದೆ. ಆ ಕಾರಣದಿಂದ ಈ ಎಲ್ಲವನ್ನೂ ಕೂಡ ಭೂಸ್ವಾಧೀನ ಪಡಿಸ್ಕೋಬೇಕಾದ್ರೆ ಬಹಳಷ್ಟು ಹಣದ ಅಗತ್ಯತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ 13ರಿಂದ 20ರವರೆಗೂ ಕೂಡ ಸುಮಾರು 60,000 ಕೋಟಿ, ನಮ್ಮ ತಿಮ್ಮಾಪುರ ಅವರು ಇದ್ದಾರೆ, 60,000 ಕೋಟಿ. ಇಲ್ಲ, ನಾನು ಸಾರಿ, ನೀನು ಆಮೇಲೆ ನೋಟ್ ಮಾಡ್ಕೊಂಡು ನೀವು ದಯವಿಟ್ಟು ಆಮೇಲೆ 1 ಲಕ್ಷಕ್ಕಿಂತ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ಬೇಕಂದೆ ಅಷ್ಟೇ. ನಾನು ಹೇಳ್ತಿರೋದು ಆಗಿಂದ ಹೇಳ್ತಾ ಇದ್ದೀನಿ. ಅದನ್ನೇ ನೀವೆಲ್ಲ ತಿರುಗಿಸಿ ಮುರುಗಿಸಿ ಪ್ರತಿ ವರ್ಷ 50,000 ಕೋಟಿ ಕೊಡ್ತಾರೆ ಅಂತ ಹೇಳಿ ಜನಗಳಿಗೆಲ್ಲ ಹೇಳಿ ಅದು ಬೇರೆ ಬೇರೆ ಮಾಡಿದ್ರಿ. ಆದ್ರೆ ಅವ್ರು ಹೇಳಿದ್ದು ಪ್ರತಿ ವರ್ಷ 10,000 ಕೋಟಿ ಅಂತೆ, 5 ವರ್ಷಕ್ಕೆ 50,000 ಕೋಟಿ ಹೇಳಿದ್ರು. ಅವ್ರು 60,000 ಕೋಟಿ ಹೆಚ್ಚುವರಿಯಾಗಿ ಕೊಟ್ಟರು ಅನ್ನೋದು. ಅಲ್ಲಿವರೆಗೂ ಯಾವ ಮುಖ್ಯಮಂತ್ರಿಗಳು ಕೂಡ ಇಷ್ಟು ಹಣವನ್ನ ಆ ಕಾಲಕ್ಕೆ ಕೊಟ್ಟಿರಲಿಲ್ಲ. ಅದು ಬಹಳ ದೊಡ್ಡದು ಅಂತನೂ ನಾನು ಹೇಳಲ್ಲ. ಇನ್ನೂ ಹೆಚ್ಚು ಅಗತ್ಯತೆ ನಮ್ಮ ಭಾಗದ ಬಾಗಲಕೋಟೆಯ ಕೃಷ್ಣ ಪ್ರಾಜೆಕ್ಟ್ಗೆ ಅಗತ್ಯತೆ ಇದೆ. ಅಧಿಕಾರಿಗಳು ಇದಕ್ಕೆ ಬಹಳ ದೊಡ್ಡ ಸಹಕಾರವೂ ಬೇಕಾಗ್ತದೆ. ಕಾಲಕ್ಕೆ ಭೂಮಿಯ ಬೆಲೆ ಹೆಚ್ಚಾಗ್ತಿರೋದು ಹೌದು ಸರ್. ಬರೀ ನಮ್ಮ ತೇರ್ದಾಳದ ರೋಡ್ ಸೈಡ್, ಅದು ಒಳಗಡೆ ಇರ್ತಕ್ಕಂಥ ಕ್ಷೇತ್ರ, ನಾನು ಹೋದಾಗ ರೋಡ್ ಸೈಡ್ನ ಜಮೀನುಗಳು ಅಲ್ಲಣ್ಣ 10 ಲಕ್ಷ 5 ಲಕ್ಷಕ್ಕೆ ಸಿಕ್ತಿತ್ತು. ಈಗ 1 ಕೋಟಿ ರೂಪಾಯಿ. ಸ್ವಾಮಿ, ಬರೀ 15 ವರ್ಷದಲ್ಲಿ ನಾನು ಹೇಳ್ತಿರೋದು. ಐ ವೆಂಟ್ 2008.
ಅಲ್ವರಾ? ಈಗ 2024 1 crore ಅಲ್ಲೇ ನೀರಾವರಿ ಇಲ್ಲ ಮಲೆನಾಡು, ಅಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನು ಹೇಳೋದು ಬಂಗಾರದ ಬೆಲೆ ಬರ್ತಾ ಇದೆ ಅಲ್ಲಿ. ಇನ್ನೂ ತಡ ಮಾಡಿದ್ರೆ ಇದು ಕಷ್ಟ ಆಗ್ಬೋದೇನೋ. ಜನರ ಭೂಮಿ ಕಳ್ಕೋಬೇಕು ಅಂತಂದ್ರೆ, ನೀರಾವರಿ ಆಗ್ಲೇಬೇಕು ಅಂತಂದ್ರೆ ವಯಾ ಮೀಡಿಯಾ ಏನಾದ್ರೂ ಒಂದು ಸೆಟಲ್ಮೆಂಟ್ ಮಾಡಿ ಅವರಿಗೆ ಹಣವನ್ನು ಕೊಟ್ಟು ಈ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡಬೇಕದು ಬಹಳ ತುರ್ತಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಮಧ್ಯೆ ಬರೀ ಸಂಪೂರ್ಣ ಮುಳುಗಡೆ ಅಲ್ಲ, ಭಾಗಶಃ ಮುಳುಗಡೆ ಆಗೋರಿದ್ದಾರೆ, ಆಮೇಲೆ ನಡುಗಡ್ಡೆಗಳಾಗೋರಿದ್ದಾರೆ. ನಡುಗಡ್ಡೆಗಳು ಆ ಪ್ರದೇಶಗಳು ಬಹಳಷ್ಟು ಇದಾವೆ. ಈ ಒಂದು ಏರಿಯಾ ಕೂಡ ಭೂಸ್ವಾಧೀನಕ್ಕೆ ಒಳಪಡಬೇಕು ಅಂತ ಡಿಮ್ಯಾಂಡ್ ಇದೆ. ಅದಕ್ಕೆ ಸುಮಾರು 1100 ಅಧಿಕ ಕುಟುಂಬಗಳು ಬಲಿಯಾಗ್ತವೆ ಅನ್ನುವಂಥದ್ದು ಕೂಡ ಒಂದು ವಿಚಾರ ಇದೆ. ಇದಕ್ಕೆ ಸುಮಾರು 114 ಕೋಟಿ ವೆಚ್ಚ ಆಗ್ತದೆ ಅಂತಕ್ಕಂಥದ್ದು ಅಂದಾಜು ಮಾಡಿದ್ದಾರೆ ಅಂತಲೂ ಕೂಡ ಕೇಳಿದ್ದೀನಿ. ತಮ್ಮ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದಂತಹ ಸಂದರ್ಭದಲ್ಲಿ 114 ಕೋಟಿ ಆಗತ್ತೆ ಅಂತ ಅಂದಾಜು ಮಾಡಿದ್ರು. ಆ ನಂತರದಲ್ಲಿ ಸರ್ಕಾರ ಬದಲಿ ಆಯ್ತು ಅನ್ನುವಂಥದ್ದು ಕೇಳಿದ್ದೀನಿ. ಇದನ್ನ ಸಾಧ್ಯ ಆದರೆ ನಮ್ಮ ಸರ್ಕಾರ ಇವುಗಳನ್ನು ಕೂಡ ಗಣನೆಗೆ ತಗೊಳ್ಬೇಕು, ಅವಕ್ಕೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ಅವರನ್ನು ಕೂಡ ಈ ಒಂದು ಸಂಕಷ್ಟದಿಂದ ಬಚಾವ್ ಮಾಡ್ತಕ್ಕಂಥದ್ದು ಆಗಬೇಕು. ಇದರ ಕಡೆ ನಮ್ಮ ಸರ್ಕಾರ ಗಮನ ಹರಿಸಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಸಣ್ಣ ಪುಟ್ಟ ಯೋಜನೆಗಳು ಲೈಕ್ ಏತ ನೀರಾವರಿಗಳು ಶಿಫ್ಟಿಂಗ್ ಆಫ್ ವಿಲೇಜಸ್ ಅದು ಇದೆ, ಪುನರ್ವಸತಿ ನಿರ್ಮಾಣಗಳಿದೆ. ಎಷ್ಟೋ ಕಡೆ ಏನಾಗ್ಬಿಟ್ಟಿದೆ ಅಂದ್ರೆ ಯಾರೋ ಹೆಸರಿಗೆ ಪುನರ್ವಸತಿಗೆ ನಾವು ಮನೆಗಳನ್ನ ಕೊಟ್ಟರೆ ಇನ್ಯಾರೋ ಬಂದು ಹೋಗ್ಕೊಂಡು ನಿಜವಾದಂತಹ ಬಾಧಿತರಿಗೆ ಮನೆ ಸಿಗ್ಲಾರ್ದಂಗಾಗಿ, ಅದು ಅಧಿಕಾರಿಗಳು ಅದ್ರ ಕಡೆ ಲಕ್ಷ್ಯನೇ ಕೊಡದೆ, ಎಷ್ಟು ಹೇಳಿದ್ರು ಆ ಸಮಸ್ಯೆಗಳನ್ನ ಬಗೆಹರಿಸೋಕೆ ಆಗದೆ ಬಹಳ ಬಹಳ ಕೆಟ್ಟ ಸ್ಥಿತಿಯಲ್ಲೂ ಕೂಡ ಪುನರ್ವಸತಿ ವಿಚಾರಗಳು ಕೂಡ ಇದೆ ಆ ಭಾಗದಲ್ಲಿ. ಸೊ ಹಾಗಾಗಿ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ. ಅದರಲ್ಲಿ ನನ್ನ ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ವೆಂಕಟೇಶ್ವರ ಏತ ನೀರಾವರಿ ಅಂತ ನಾನು ತಗೊಂಡು ಹೋಗಿದ್ದೆ. ನನ್ನ ಕ್ಷೇತ್ರದ ಸುಮಾರು ಒಂದು 7-8 ಹಳ್ಳಿಗಳು, ಜಮಖಂಡಿಯದ್ದು 1-2 ಹಳ್ಳಿಗಳು, ಮುಧೋಳದಲ್ಲಿ 6-7 ಹಳ್ಳಿಗಳು. ಯಾಕ್ರಿ ಹನುಮಂತಣ್ಣ ಹೌದಲ್ರಿ? ವೆಂಕಟೇಶ್ವರ ಏತ ನೀರಾವರಿ ಸುಮಾರು 250 ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಅದು. ಇದುವರೆಗೂ ಕೂಡ ಸರಿಯಾಗಿ ಅದು ಅನುಷ್ಠಾನ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕಿರ್ತಕ್ಕಂತಹ ಸಮಸ್ಯೆಗಳು ಏನೇನು? ರಬ್ಕವಿ ಮಹೇಶ್ವಾಡಿ ಬ್ರಿಡ್ಜ್ ಎಕನಾಮಿಕಲಿ ಡೆವಲಪ್ ಆಗುತ್ತೆ. ಬನ್ಹಟ್ಟಿಯಿಂದ ರಬ್ಕವಿಯಿಂದ ಮಹೇಶ್ವಾಡಿಗೆ ಒಂದು ಬ್ರಿಡ್ಜ್ ಮಾಡಿಸಿ 25 ಕೋಟಿಗೆ, ಅದು ಕೂಡ ಇಲ್ಲ ಸರ್. ಎಷ್ಟು ವರ್ಷ ಆಯ್ತು ಸರ್? ನಾನು ಮಂತ್ರಿಯಾಗಿ 18ರಲ್ಲಿ ಬಿಟ್ಟೆ, ಬಹುಶಃ ಅದು 16ರಲ್ಲಿ ತಗೊಂಡೋಗಿ ಕೊಟ್ಟಿರ್ಬೋದು. ಎಷ್ಟು ವರ್ಷ ಆಯ್ತು? ಇನ್ನೊಂದು 2 ವರ್ಷ ಆದ್ರೆ 8, 9, 10 ವರ್ಷ ಆಯ್ತು. ಅಷ್ಟಾದ್ರೂ ಇದು ಮುಗಿಯೋದಿಲ್ಲ ಅಂತಂದ್ರೆ ಇದು ಅಧಿಕಾರಿಗಳ ತಪ್ಪು. ಹಿಪ್ಪರ್ಗಿ ಬಾರಿದು ನಮ್ದು ರಬ್ಕವಿ ಕನೆಕ್ಷನ್ ರಬ್ಕವಿ ಮಹೇಶ್ವಾಡ್ಗಿ ಬ್ರಿಡ್ಜ್ ನಾನು ಮಾಡಿಸಿದ್ನಲ್ಲ ಅಂತ ಅದು ನಾ ಹೇಳ್ತಿರೋದು. ಇವು ಮತ್ತೆ ಸಸಾಲಟ್ಟಿ ಏತ ನೀರಾವರಿ ಅಂತ ಮಾಡಿದ್ವಿ. ಸಸಾಲಟ್ಟಿ ಏತ ನೀರಾವರಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಘೋಷಣೆ ಆದರೂ ಕೂಡ ಅದನ್ನ ತೆಗೆದು ಮುಧೋಳ ಕಡೆಗೆ ಹಾಕೊಂಡು ಕಾರಜೋಳವರು ತಮ್ಮ ಕ್ಷೇತ್ರಕ್ಕೆ ಒಂದು 2ನೇ ಹಂತ ಅಂತ ಮಾಡ್ಕೊಂಡ್ರು. ಅದು ಕೂಡ ನೆನಪು ಬಿದ್ದಿದೆ. ಅದು ಒಂದು ಮಾಡಿಬಿಟ್ರೆ ಇಡೀ ಕ್ಷೇತ್ರ ನೀರಾವರಿ ಸಂಪೂರ್ಣ ಆಗ್ತದೆ ಈ ಭಾಗದಲ್ಲಿ, ಸಸಾಲಟ್ಟಿ ಏತ ನೀರಾವರಿ ಆದ್ರೆ. ಅದರಿಂದ ಇಂಥವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೆ. ಅವನ್ನೆಲ್ಲ ಗಮನ ಹರಿಸಿ ನೀರಾವರಿಯನ್ನ ಸಂಪೂರ್ಣಗೊಳಿಸಿದ್ರೆ ರೈತರ ಬದುಕು ಹಸನಾಗ್ತದೆ. ಇನ್ನು ಕಬ್ಬು ಬೆಳೆಗಾರರು ಯಾವ ಈ ನೀರಾವರಿ ಭಾಗದಲ್ಲಿ ಕಬ್ಬುನ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಅವರ ಒಂದು ಬೇಡಿಕೆಗಳೇನಿದೆ ಕಾಲದಿಂದಲೂ ನೋಡ್ತಾ ಇದ್ದಾನೆ. ಹೋರಾಟದ ಮೂಲಕವೇ ಎಲ್ಲವನ್ನೂ ಪಡ್ಕೊಳ್ಬೇಕು ಅಂತ. ಸಕ್ಕರೆ ಕಾರ್ಖಾನೆ ಅವ್ರದ್ದೇ ಆದ ಸಮಸ್ಯೆಗಳು ಇರಬಹುದು, ಆದ್ರೆ ರೈತರನ್ನ ನೋಡಿದಾಗ ಒಂದೊಂದು ಸರ್ಕಾರಿ ಕಂಪನಿಗಳು ಒಂದೊಂದು ರೇಟ್. ಒಬ್ರು 3,000, 3,500, 3,100. ಈಗಂತೂ ಪ್ರವಾಹ ಬಂತು, ಅತಿವೃಷ್ಟಿ ಆಯ್ತು, ಸಾಕಷ್ಟು ಸಮಸ್ಯೆಗಳನ್ನ ಕಾಣ್ತಾನೆ ಇದ್ದಾರೆ ರೈತರು, ಕಾಣ್ತಾನೆ ಇದ್ದಾರೆ. ಅವರಿಗೆ ನಿಗದಿತವಾಗಿ ಇಷ್ಟು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕೆಲವು ಕೊಡ್ತಾ ಇದ್ದಾರೆ, ಕೆಲವು ಕಾರ್ಖಾನೆಗಳು ಬಾಯೇ ಬಿಡ್ತಾ ಇಲ್ಲ. ಇಂಥ ಹೊತ್ತಿನಲ್ಲಿ ಡಿ ಸಿಗಳು ಸರ್ಕಾರಗಳು ಅವರ ಮೂಗು ತೂರಿಸಿ
ಅವರಿಗೆ ಪರಿಹಾರಗಳನ್ನು ಕೊಡಿಸ್ಕೊಡ್ತಕ್ಕಂಥದ್ದು ಬಹಳ ಅತ್ಯಗತ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಕಾರಂಜ ಯೋಜನೆಯೂ ಅಷ್ಟೇ. ನಾವು ಕೇಳ್ತಾ ಇದ್ದೀವಿ, ಗೊತ್ತಿಲ್ಲ, ನಮ್ಮ ಸಭಾನಾಯಕರು ಹೇಳಬೇಕು. 635 ಕೋಟಿ ಅನುದಾನ ಅನುಮೋದನೆ ನೀಡಿತ್ತು, 75 ಕೋಟಿ ಅನುದಾನ ಬಿಡುಗಡೆ ಆಗಿದೆ ಅಂತೆಲ್ಲ ಹೇಳ್ತಾರೆ. ಅಮರ್ಜಾ ಅದು ಇನ್ನೂ ಮುಗ್ದಿಲ್ಲ. ಸೊ ಭೀಮಾ, ಬೆಣ್ಣೆತೋರ ಈ ಥರದ್ದೆಲ್ಲ ನೀರು ಹರಿಸೋದಕ್ಕೆ ದೆರ್ ಈಸ್ ಸೋ ಮೆನಿ ಪ್ರಾಬ್ಲಮ್ಸ್. ಸೊ ಅವನ್ನೆಲ್ಲ ಬಿಡುಗಡೆ ಮಾಡಬೇಕು. ಆಳಂದ ತಾಲೂಕ್ ಅಮರ್ಜಾ ಅದು ವೆರಿ ಡ್ರೈ, ಬಾರ್ಡರ್ ಏರಿಯಾ, ವೆರಿ ಡ್ರೈ. ಅಂಥ ಕಡೆಯೂ ಕೂಡ ವೈಜ್ಞಾನಿಕವಾಗಿ ಪರಿಹಾರ ಸಿಗ್ತಾ ಇಲ್ಲ ಅನ್ನೋಂಥ ವಿಷಯಗಳನ್ನು ಸರ್ಕಾರ ಗಮನ ಹರಿಸಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಗೀತು ಕೃಷಿಗೆ ಯಾಕಂದ್ರೆ ನೀರಾವರಿಗೂ ಕೃಷಿಗೂ ಬಹಳ ಅನ್ಯೋನ್ಯವಾದಂಥ ಅವಿನಾಭಾವ ಸಂಬಂಧ ಇದೆ. ಬೆಂಬಲ ಬೆಲೆ, ತೊಗರಿ ಬೆಳೆಗಿರ್ಬೋದು, ಹಲಸಿಂದಿಗಿರ್ಬೋದು, ಈರುಳ್ಳಿಗಿರ್ಬೋದು, ಈ ಥರದ ಬೆಳೆಗಳಿಗೆ ಬೆಂಬಲ ಬೆಲೆ. ಯಾಕಂದರೆ ಕೃಷಿ ಬೆಲೆ ಎಲ್ಲ, ನೀರಿದ್ರೆ ಕೃಷಿ, ನೀರಿಲ್ಲ ಅಂದರೆ ಕೃಷಿ ಇಲ್ಲ. ಸೊ ಅವುಗಳು ಕೂಡ ಬಹಳ ಮುಖ್ಯ. ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಇದು ಮಾತಾಡುವಂಥ ಸಬ್ಜೆಕ್ಟ್ ಅಲ್ಲದೆ ಹೋದರೂ ಇದರ ಮೂಲಕ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ರಾಯಚೂರಲ್ಲಿ ಏಮ್ಸ್ ಇದು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಅದು ಪ್ರಸ್ತಾವನೆ ಹೋಗಿದೆ ಕೇಂದ್ರ ಸರ್ಕಾರಕ್ಕೆ, ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ಅದು ಕೂಡ ಕೇಂದ್ರ ಸರ್ಕಾರದವರು ಬಹಳ ಬೇಗ ಅನುಮೋದನೆ ಕೊಡಬೇಕು ಒಂದು. ಆಮೇಲೆ ಬಳ್ಳಾರಿಯಲ್ಲಿ ಮಲ್ಟಿ ಸ್ಪೆಷಲ್ ಇದು ಒಂದು ಆಸ್ಪತ್ರೆ ಆಗಬೇಕು ಅಂತಿದೆ, ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ, ಅದು ಒಂದು ಆಗಬೇಕು. ಆಮೇಲೆ ಕೌಶಲ್ಯ ಅಭಿವೃದ್ಧಿ, ನಮ್ಮ ಗುಲ್ಬರ್ಗದಲ್ಲಿ ಶಂಕುಸ್ಥಾಪನೆ ಆಗಿ ನಿಂತು ಹೋಗಿದೆ. ಗುಲ್ಬರ್ಗ ಯೂನಿವರ್ಸಿಟಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರ. ಸ್ವಾಮಿ ಮಹಾಸಭಾಪತಿಗಳಿಗೆ ಆ ಭಾಗದಲ್ಲಿ ಟ್ರೈನಿಂಗ್ ಸೆಂಟರ್ ಇದ್ರೆ ಎಷ್ಟು ಅನುಕೂಲ ಆಗುತ್ತೆ ಹೇಳಿ. ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಆದ್ರೆ 371 ಆರ್ಟಿಕಲ್ ಪ್ರಕಾರ ಅವರಿಗೆ ಕೊಡುವ ಎಲ್ಲಾ ಸವಲತ್ತಿಗೆ ಪೂರಕವಾಗಿ, ಅವ್ರಿಗೆ ಸಿಗುವ ಎಲ್ಲ ಅವಕಾಶಗಳಿಗೆ ಪೂರಕವಾಗಿ ನಾವು ಕೆಲಸ ಮಾಡಿದ್ರೆ ಅಲ್ಲಿರೋ ನಿರುದ್ಯೋಗ ಸಮಸ್ಯೆ, ಅಲ್ಲಿರ್ತಕ್ಕಂಥ ಕಲಿಯುವ ಮಕ್ಕಳಿಗೆ ಆಧಾರವಾಗ್ತಕ್ಕಂಥದ್ದು, ಅವರೆಲ್ಲರೂ ಬೆಂಗಳೂರಿಗೆ ಬರಬೇಕು ಅಥವಾ ಇನ್ಯಾವುದೋ ಮುಂಬೈಗೆ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಕೆಲಸ ಮಾಡಬೇಕು, ಏನು ಅಗತ್ಯ ಆಗಲ್ಲ ಅಲ್ಲಿ ಇಂಡಸ್ಟ್ರಿಗಳು ಅನುಕೂಲ ಆದರೆ. ಹಾಗಾಗಿ ಸುಮಾರು 33,000 ಏನು ಉದ್ಯೋಗಗಳಿದೆ ಅಲ್ಲಿ, ಅದನ್ನ ಸರ್ಕಾರದ ಉದ್ಯೋಗಗಳು. ಆ ಉದ್ಯೋಗಗಳನ್ನು ಆದಷ್ಟು ಶೀಘ್ರವಾಗಿ ಕಾಲ್ಫರ್ ಮಾಡಬೇಕು, ಆ ಮಕ್ಕಳಿಗೆ ಕೆಲಸ ಸಿಗೋ ಹಾಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಒತ್ತಾಯ ಮಾಡ್ತೇನೆ. ನನಗೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.